ಮೈದನ ಈಗ ಬಂದೇನಪ್ಪ, ನನಗಂತ ತುಂಬಾ ಖುಷಿ ಆಯ್ತು. ಒಳಗೆ ಏನ್ ಮಾಡಕ್ತಿದ್ದಮ್ಮ? ಅಯ್ಯಯ್ಯೋ, ಚಪಾತಿ ಲಟ್ಟಿಸ್ತಾ ಇದೆಯಪ್ಪ. ಸೀದಾ ಹಿಟ್ಟ ತನ್ನ ಗಲ್ಲ ಕಚ್ಚಿ ಬಿಟ್ಟಿ. ಹೌದೌದು, ಹೇಗಿದ್ಯೋ? ಚೆನ್ನಾಗಿದ್ದಮ್ಮ. ಅನ್ನ ಇಲ್ಲಿ ಕಾಣ್ತಲ್ಲ? ಅಣ್ಣನ ನೀನ್ ಬರೋದ್ನ ಕಾದು ಕಾದು ಸುಸ್ತಾಗಿ ಈಗ ತಾನೇ ಹೊರಗಡೆ ಹೋದ್ರು. ಅಂದ್ರೆ ಇವತ್ತೇ ದರಿದ್ರ ಮನೆಗೆ ಬರ್ತಾನೆ, ಬಂದು ಕೂಡಲೇ ತನ್ನ ಶಿಕ್ಷಣಕ್ಕೆ ಹಣ ಕೇಳ್ತಾನಂತ ಹೊರಗೆ ಹೋಗಿದ್ದಾನೆ ತಾನೆ? ಛೇ ಮೈದನ, ಹಾಗ್ಯಾಕಪ್ಪ ಮಾತಾಡ್ತಾ ಇದ್ಯಾ? ನೋಡು, ನಿನಗೋಸ್ಕರನೇ ನಿಮ್ಮ ಅಣ್ಣ ದುಡಿತಾ ಇದ್ದಾರೆ. ಹಗಲು ರಾತ್ರಿ ನೀನ್ ಡಾಕ್ಟರ್ ಆಗ್ಬೇಕು ಅಂತ ಕಷ್ಟ ಪಡ್ತಾ ಇದ್ದಾರೆ. ನೀನ್ ಬಂದೆ ಅಂತ ಅವ್ರು ಯಾಕೆ ಹೊರಗಡೆ ಹೋಗ್ತಾರೆ? ನಿಜ ಅತ್ಕಮ್ಮ, ನಮ್ಮ ಅಣ್ಣ ಒಬ್ಬ ಬಡ ರೈತ ಆದ್ರೂ ಕೂಡ ನನ್ನನ್ನೊಬ್ಬ ದೊಡ್ಡ ಡಾಕ್ಟರ್ ಮಾಡಬೇಕಂತ ಅನಿಸ್ಕೊಂತಿದ್ದೀನಿ. ಅವನ ಆಸೆಯಂತೆ ನಾ ಈ ಊರಿಗೆ ಒಬ್ಬ ದೊಡ್ಡ ಡಾಕ್ಟರ್ ಆಗಿ ಬರ್ತೀನಿ. ಹಾ ಅತ್ಕಮ್ಮ, ನಿಮ್ಗೂ ನಿಶ್ಚಯ ಹೇಳ್ಬೇಕು, ಬಟ್ ನೀವು ಬೈಬಾರ್ದು. ಅಯ್ಯೋ, ನೀನು ಒಂದ್ ವಿಷಯ ಅಲ್ಲಪ್ಪ, 100 ವಿಷಯ ಹೇಳು, ನಾನು ಬಯೋದಿಲ್ಲ. ಯಾಕೆ ಹೇಳು? ನೀನ್ ನನ್ನ ಮುದ್ದಿನ ಮೈದನ ಅಲ್ವಾ? ಅತ್ಕಮ್ಮ, ನಾನು ನುಡಿಗೆ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಯವ್ವಿ, ನನ್ನ ಮೈದನ ಒಂದ್ ಹುಡುಗಿನ ಪ್ರೀತಿಸ್ತಾ ಇದ್ದಾನ? ಪ್ರೀತಿಸೋ ಅಷ್ಟು ದೊಡ್ಡವನಾಗ್ಬಿಟ್ಟ ನನ್ನ ಮೈದನ. ನಾನಿನ್ನ ಚಿಕ್ಕ ಮಗು ಅನ್ಕೊಂಡಿದ್ನು. ಅಂದ್ಹಾಗೆ ಯಾರು ಹುಡುಗಿ, ಏನ್ ಮಾಡ್ತಾ ಇದ್ದಾಳೆ, ಎಲ್ಲಿದ್ದಾಳೆ? ಬೇಗ ಬೇಗ ಹೇಳು. ಆಯ್ತಮ್ಮ, ಇದೇ ಊರಿನ ಶ್ರೀಮಂತ ಶ್ರೀಕಾಂತ್ ಗೌಡನ ತಂಗಿ ಶಿಲ್ಪ ಅಂತ. ಏನು? ಶಿಲ್ಪನಾ? ಏನಾಯ್ತಮ್ಮ? ಶಿಲ್ಪ ಅಂತ ಕೂಡಲೇ ನಿಮ್ಮ ಮಗುವೆ ಸಪ್ಪೈತಲ್ಲಮ್ಮ. ಅಂದ್ರೆ ಅವಳು ನಿಮಗೆ ಇಷ್ಟ ಇಲ್ವಾ? ನಿಮಗೆ ಅವಳು ಇಷ್ಟ ಇಲ್ಲ ಮೇಲೆ ನಾನು ಅವಳನ್ನ ಮರೆತು ಬಿಡ್ತೀನಿ ಬಿಡಮ್ಮ. ಛೇ ಛೇ ಛೇ, ಹಾಗೆಲ್ಲ ಮಾತಾಡ್ಬೇಡಪ್ಪ. ನೋಡು, ನಿಮ್ಮಣ್ಣ ಬಂದಿದ ತಕ್ಷಣನೇ ನಿಮ್ಮಿಬ್ರು ಪ್ರೀತಿನ ಅವ್ರ ಜೊತೆ ಹೇಳ್ತೀನಿ. ಆದಷ್ಟು ಬೇಗ ನಿಮ್ಮಿಬ್ರು ಮದುವೆ ಮಾಡೋದಕ್ಕೆ ತಯಾರಿ ಮಾಡ್ತೀನಿ. ಸರಿ ಅಮ್ಮ, ಅಣ್ಣನ ಹತ್ರ ನೀನೇ ಹೇಳು. ಹಾ ಅಮ್ಮ, ಈ ಬ್ಯಾಗ್ ಸ್ವಲ್ಪ ಒಳಗಡಮ್ಮ. ಆಯ್ತಪ್ಪ. ನಾನು ಯಾವಾಗ ಬಂದಪ್ಪ ಬೆಂಗಳೂರಿಂದ? ಈಗ ತಾನೆ ಬಂದ್ಯಾನ. ಚೆನ್ನಾಗಿದೆ ತಾನೆ? ನಾನು ಚೆನ್ನಾಗಿದ್ದೀನಪ್ಪ, ನೀನು ಚೆನ್ನಾಗಿದೆಯಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ವಿದ್ಯಾಭ್ಯಾಸ ಎಲ್ಲ? ವಿದ್ಯಾಭ್ಯಾಸ ಏನು ಚೆನ್ನಾಗಿ ನಡೀತಾ ಇದೆ ಅಣ್ಣ. ಆದ್ರೆ ನೀನು ಅನ್ಕೊಂಡಾಗೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕಾದ್ರೆ ನನಗೀಗ ಅರ್ಜೆಂಟ್ ಆಗಿ 10 ಲಕ್ಷ ಹಣ ಬೇಕನ್ನ. ಅಯ್ಯೋ ದೇವ್ರೆ, ಮತ್ತೆ 10 ಲಕ್ಷ ಕೇಳ್ತಾ ಇದ್ದೇನೆ ನನ್ನ ತಮ್ಮ. ಹೇಗಪ್ಪ ಮಾಡೋದು? ಈಗಾಗಲೇ ಎಷ್ಟೊಂದು ಸಾಲ ಮಾಡಿಕೊಂಡು ಒದ್ದಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ಮತ್ತೆ 10 ಲಕ್ಷ ಅಂದರೆ ನಾನು ಹೇಗಪ್ಪ ಮಾಡಲಿ? ಒಂದು ವೇಳೆ ಹಣ ಇಲ್ಲ ಅಂದರೆ ನನ್ನ ತಮ್ಮ ಓದನ್ನು ನಿಲ್ಲಿಸಿಬಿಡ್ತಾನೆ. ಅವನು ಓದನ್ನು ನಿಲ್ಲಿಸಿದ್ರೆ ನನ್ನ ತಮ್ಮ ಡಾಕ್ಟರ್ ಆಗಬೇಕಾದ ಕನಸು ಇಲ್ಲ. ನನಗೆ ಎಷ್ಟೇ ಕಷ್ಟ ಆದರೂ ನನ್ನ ತಮ್ಮ ಓದಬೇಕು, ನಾ ಹಣದ ವ್ಯವಸ್ಥೆ ಮಾಡಲೇಬೇಕು. ನೋಡಪ್ಪ, 10 ಲಕ್ಷ ತಾನೆ, 10 ಲಕ್ಷ ಹಣ ನಾನೇ ವ್ಯವಸ್ಥೆ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನೀನು ಓದನ್ನು ನಿಲ್ಲಿಸಬಾರ್ದು ಅಣ್ಣ. ದಿನ ಬೆಳಗಾದ್ರೆ ಹೊಲದಲ್ಲಿ ಕೆಲಸ ಮಾಡೋ ಕೂಲಿ ಆಳುಗಳನ್ನ ನಾವು. ಹೀಗಿರುವಾಗ ಒಂದಲ್ಲ ಎರಡಲ್ಲ 10 ಲಕ್ಷ ಹಣ ಅಣ್ಣ, ನೀ ಹೇಗನ್ನ ಕೊಡ್ತೀಯ ನನಗೆ? ಯಾಕೋ ನನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲ. ನೀನು ನನ್ನ ತಮ್ಮ, ನಾನು ನಿನ್ನ ಅಣ್ಣ. ನನಗೆಷ್ಟೇ ಕಷ್ಟ ಆದರೂ ನನ್ನ ತಮ್ಮನ ಓದಿಸುವುದೇ ನನ್ನ ಗುರಿ. ನೋಡಪ್ಪ, ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೇನೆ, ನನ್ನ ತಮ್ಮನ ಈ ಊರಿಗೆ ಒಬ್ಬ ಡಾಕ್ಟರ್ ಆಗಿ ಮಾಡ್ತೀನಿ ಅಂತ. ನನ್ನ ಹೊಲದಲ್ಲಿ ಆಗದೆ ಹೋದರೂ ಇನ್ನೊಬ್ಬರ ಹೊಲದಲ್ಲಿ ಕೂಲಿ ನಾಲಿ ಆದರೂ ಮಾಡಿ ನಾನು ಹಣದ ವ್ಯವಸ್ಥೆ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನೀನು ಓದನ್ನು ನಿಲ್ಲಿಸಬಾರ್ದು. ಇಲ್ಲ, ನೀನು 10 ಲಕ್ಷ ಹಣ ತಂದು ಕೊಟ್ಟರೆ ನಿಜವಾದ್ರೆ ಹೆತ್ತ ತಂದೆ ಆಸೆಯಂತೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗ್ತೀನಣ್ಣ. ಇದು ನಿನ್ನ ಪಾದನೆಗೂ ಸತ್ಯ ಅಣ್ಣ. ತುಂಬ ಸಂತೋಷಪ್ಪ, ತುಂಬ ಸಂತೋಷ. ಈ ಸಂದರ್ಭದಲ್ಲಿ ತಾಯಿ ತಂದೆ ಇದ್ರೆ ಅದು ಎಷ್ಟು ಸಂತೋಷ ಪಡಿತಿದ್ರು ಏನು. ಆದರೆ ನಮ್ಮ ದೈವ ತಂದೆ ತಾಯಿನ ಕಳ್ಕೊಂಡು ಅನಾಥರ ಆಗಿಬಿಟ್ಟಿವೆ. ನೋಡು, 10 ಲಕ್ಷ ಹಣ ವ್ಯವಸ್ಥೆ ಮಾಡ್ತೇನೆ. ಹೋಗ್ಲಿ, ಹಣ ಯಾವಾಗ ಬೇಕು? ಅಣ್ಣ, ಹಣ ನಾಳೆಗೆ ಬೇಕಣ್ಣ. ನಾಳೆ ಬೇಕಾ? ಹೌದಣ್ಣ. ಆಯ್ತಪ್ಪ, ನಾನು ಹೇಗಾದರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ತೀನಿ. ಹೋಗು, ಈಗ ತಾನೇ ಬಂದಿಯಾ, ಸ್ನಾನ ಮಾಡಿ ಊಟ ಮಾಡಿ ಹೋಗು. ಇಲ್ಲ ಅಣ್ಣ, ಫ್ರೆಂಡ್ಗೆ ಭೇಟ ಬೇಕು, ಅದಕ್ಕೆ ಭೇಟಿಗೆ ಬರ್ತೀನಿ ನಾನು. ನೋಡಪ್ಪ, ಫ್ರೆಂಡಿಗೆ ಭೇಟಿ ಆಗೋದು ಆಮೇಲೆ ಇದ್ದೇ ಇರುತ್ತೆ. ಮೊದಲು ಸ್ನಾನ ಮಾಡಿ ಊಟ ಮಾಡಿ ಹೋಗು. ಇಲ್ಲ, ವಾಪಸ್ ಬರ್ತೀನಿ ನಾನು.
ಬೆಂಗಳೂರಿಂದ ಬಂದಿದ್ದಾನೆ. ಸಂತೋಷ ಪಡೋದನ್ನ ಬಿಟ್ಟು ಯಾಕ್ರಿ ಈ ರೀತಿ ಮುಖನ ಸಪ್ಪುಗಿಟ್ಕೊಂಡಿದ್ದೀರಾ? ಏನಾಯ್ತು? ಏನಿಲ್ಲ ಸಾವಿತ್ರಿ, ಅದು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತೆ 10 ಲಕ್ಷ ಹಣ ಬೇಕಂತೆ. ಅಷ್ಟೊಂದು ಹಣ ನಾನು ಹೇಗೆ ಸಂಗ್ರಹ ಮಾಡೋದು, ಯಾರ ಹತ್ರ ಹೋಗೋದು ಒಂದು ತಿಳಿತಾ ಇಲ್ಲ. ಈಗಾಗಲೇ ಎಷ್ಟೊಂದು ಸಾಲ ಮಾಡಿಕೊಂಡಿದ್ದೀನಿ. ಮತ್ತೆ ಯಾರ ಹತ್ರ ಹೋದ್ರೆ ಹಣ ಯಾರು ಕೊಡ್ತಾರೆ, ಯಾರ ಹತ್ರ ಕೈ ಚಾಚಬೇಕನ್ನೋದು ಒಂದು ತಿಳಿತಾ ಇಲ್ಲ. ಒಂದು ವೇಳೆ ಹಣ ಇಲ್ಲ ಅಂದ್ರೆ ನನ್ನ ತಮ್ಮ ಓದ ನಿಲ್ಲಿಸಿಬಿಡ್ತಾನೆ. ಅವನು ಓದ ನಿಲ್ಲಿಸಿದ್ರೆ ನಾನು ಕಂಡ ಕನಸು ನನಸಾಗೋದಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಎಷ್ಟು ಯಾಕ್ರಿ ಅಳ್ತಾ ಇದ್ದೀರಾ? ದಯವಿಟ್ಟು ದುಃಖ ಪಡ್ಕೋಬೇಡ್ರಿ. ಒಂದೇ ಒಂದು ನಿಮಿಷ ಇರಿ, ಒಂದೇ ಒಂದು ನಿಮಿಷ ಇರಿ. ಬದುಕಬೇಕು ಜೀವ, ಬದುಕಬೇಕು ಜೀವ. ರೀ, ನಾನು ಮದುವೆ ಆಗಿ ಈ ಮನೆಗೆ ಬರಬೇಕಾದ್ರೆ ನನ್ನ ತಂದೆ ತಾಯಿ ನನಗೋಸ್ಕರ 2 ಎಕರೆ ಜಮೀನನ್ನ ನನ್ನ ಹೆಸರಿಗೆ ಬರೆದಿದ್ದಾರೆ. ತಗೊಂಡೋಗ್ರಿ. ಇದನ್ನ ಮಾರಿಯಾದ್ರೂ ಅಥವಾ ಹಣ ಇಟ್ಟಾದ್ರೂ ನನ್ನ ಮೈದನನಿಗೆ ಹಣ ಕೊಡ್ರಿ, ಹಣ ಕೊಡ್ರಿ. ಯಾಕಂದ್ರೆ ನನಗೆ ಅವನು ಬರೀ ಮೈದುನ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚು ರೀ, ಹೆಚ್ಚು. ನೋಡಿ, ಇಷ್ಟು ದಿನ ನಾವು ಯಾರಿಗೋಸ್ಕರ ಬದುಕಿದೀವಿ, ಯಾರಿಗೋಸ್ಕರ ಬದುಕಿದೀವಿ ರೀ? ನಾವು ಬದುಕಿರೋದೇ ನನ್ನ ಮೈದನಿಗೋಸ್ಕರ ಅಲ್ವಾ? ಅವನು ಬಿಟ್ರೆ ನಮಗ್ ಬೇರೆ ಯಾರಿದ್ದಾರೆ, ಯಾರಿದ್ದಾರೆ? ತಗೊಳ್ಳಿ, ಆದಷ್ಟು ಬೇಗ ಹಣ ತಂದು ನನ್ನ ಮೈದನನ್ನು ಕೊಡ್ರಿ. ಮೆಚ್ಚಿದೆ ಸಾವಿತ್ರಿ, ಮೆಚ್ಚಿದೆ. ಮದುವೆಯಾಗಿ ಗಂಡನ ಮನೆಗೆ ಬಂದು 2 ದಿನದಲ್ಲಿ ತುಂಬಿದ ಮನೆತನವನ್ನ ಪ್ಯಾರಿ ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನ ಮಾರು ಅಂತ ಹೇಳಿದೆಯಲ್ಲ ಸಾವಿತ್ರಿ, ನೀನು ನನ್ನ ಮನೆಗೆ ನನ್ನ ಮಡದಿಯಾಗಿ ಬರಲಿಲ್ಲ, ನನ್ನ ಪಾಲಿನ ದೇವತೆ ಕಣೆ. ಸ್ವಾಮಿ, ದಯವಿಟ್ಟು ದಯವಿಟ್ಟು ಇಂಥ ಮಾತನ್ನ ಆಡಬೇಡ್ರಿ. ನೀವು ನ್ಯಾಯ, ನೀತಿ, ಧರ್ಮ ಅಂತಾನೆ ಈ ಮನೆತನದಲ್ಲಿ ಬದುಕಿದವರು. ನಮ್ಮ ಮನೇಲಿ ಹಣಕ್ಕೆ ಕೊರತೆ ಇರಬಹುದು, ಆದ್ರೆ ಈ ಪ್ರೀತಿ ವಾತ್ಸಲ್ಯಕ್ಕೆ ಎಂದು ಕೊರತೆ ಇಲ್ಲ ರೀ, ಎಂದು ಕೊರತೆ ಇಲ್ಲ. ನೋಡಿ, ನೀವು ನನಗೆ ಹಣ ಆಸ್ತಿ ಕೊಡ್ಲಿಲ್ಲ ಅಂದ್ರು ನನ್ನ ಮನಸಾರೆ ಪ್ರೀತಿ ಮಾಡ್ತೀರಾ. ನನ್ನ ಹೃದಯ ಏನು ಅಂತ ನೀವು ಅರ್ಥ ಮಾಡ್ಕೊಳ್ತೀರಾ. ಅಂಥದ್ರಲ್ಲಿ ನೀವು ಇಂಥ ಚಿಕ್ಕ ವಿಚಾರಕ್ಕೆ ಅಳೋದೆ ಇಲ್ಲ ರೀ, ಇಲ್ಲ. ನೋಡಿ, ನನ್ನ ಮೈದನ ಡಾಕ್ಟರ್ ಆದ್ಮೇಲೆ ಇಂಥ 10 ಜಮೀನ್ ಬೇಕಾದ್ರೂ ನಾವು ಕೊಂಡ್ಕೋಬಹುದು. ನನಗೆ ಈ ಆಸ್ತಿ ಮುಖ್ಯ ಅಲ್ಲ ರೀ, ಈ ಆಸ್ತಿ ಮುಖ್ಯ ಅಲ್ಲ. ನನ್ನ ಮೈದನ, ನನ್ನ ಮಗ ಮುಖ್ಯ ರೀ, ನನ್ನ ಮಗ ಮುಖ್ಯ. ಆಯ್ತು ಸಾವಿತ್ರಿ, ನೀನು ಹೇಳಿದಾಗೆ ನಾನು ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ಕೊಂಡ್ಬರ್ತೀನಿ. ನನ್ನ ತಮ್ಮ ಮತ್ತೆ ನಾಳೆನೇ ಬೆಂಗಳೂರು ಹೋಗ್ಬೇಕಂತೆ. ಅದ್ಯಾರೋ ಸ್ನೇಹಿತರಿಗೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾನೆ. ಬಂದ್ಮೇಲೆ ಅವನಿಗೆ ಊಟದ ವ್ಯವಸ್ಥೆ ಮಾಡು, ನಾನು ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ಕೊಂಡ್ಬರ್ತೀನಿ. ಆಯ್ತು ಸ್ವಾಮಿ, ಆದಷ್ಟು ಬೇಗ ಬಂದ್ಬಿಡಿ.